ಸರ್, ಕರಗದ ವಿಚಾರ ನಾವು ಮಾತಾಡ್ತಾ ಇದ್ವಿ. ಕರಗದಲ್ಲಿ ಅದಕ್ಕೆ ಇರುವಂಥ ಪೌರಾಣಿಕ ಹಿನ್ನೆಲೆಯ ಕತೆ ಬಹಳ ಚಂದದ್ದು. ವರ್ಷಕ್ಕೊಮ್ಮೆ ತಾಯಿ ಯಾಕೆ ಬರ್ತಾಳೆ, ಏನು ಮಾತು ನೀಡಿದ್ಲು ವೀರಕುಮಾರರಿಗೆ, ಇದೆಲ್ಲವೂ ಪ್ರಚಲಿತ ಆಚರಣೆಗೆ ಬಂದಿದ್ದು ಹೇಗೆ ಅನ್ನೋದಕ್ಕಿರುವಂಥ ಹಿನ್ನೆಲೆ. ಸೊ ಅದರ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಪಾಂಡವರು ತಮ್ಮ ಕಾರ್ಯವನ್ನು ಮುಗಿಸಿ ಸ್ವರ್ಗಾರೋಹಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದ್ರೌಪದಿ ಏಕಾಂಗಿ ಆಗ್ತಾಳೆ. ಆ ಸಂದರ್ಭದಲ್ಲಿ ತಿಮಿರಾಸುರ ಅಂತಕ್ಕಂಥ ಒಬ್ಬ ದುಷ್ಟ ರಾಕ್ಷಸ ತಾಯಿಯನ್ನು ಕೆಣಕ್ತಾನೆ. ಆಗ ತಾಯಿಗೆ ಕೋಪ ಬರುತ್ತೆ, ಏಕಾಂಗಿ ಆಗಿರ್ತಾಳೆ. ಆಗ ತನ್ನ ರಕ್ಷಣೆಗೋಸ್ಕರ ತನ್ನ ಮಾಯಾವಿ ಶಕ್ತಿಯಿಂದ ವೀರಕುಮಾರರನ್ನು ಸೃಷ್ಟಿ ಮಾಡಿಕೊಳ್ತಾಳೆ. ಆ ವೀರಕುಮಾರರನ್ನು ಮತ್ತು ಅದರ ಜೊತೆಗೆ ಗೌಡರು, ಗಣಾಚಾರ್ಯರು, ಕೋಲೆಕಾರರು ಇವರೆಲ್ಲರನ್ನೂ ಸೃಷ್ಟಿ ಮಾಡಿಕೊಂಡು ತಾನು ನೀವೆಲ್ಲ ಭೂಮಂಡಲದಲ್ಲೇ ನೀವು ಸುಖವಾಗಿರಿ ಅಂತ ಹೇಳ್ಬಿಟ್ಟು ತಾಯಿ ತನ್ನ ಸ್ವರ್ಗಕ್ಕೆ, ಸ್ವರ್ಗಲೋಕದ ಮಹಾಲಕ್ಷ್ಮಿ ದ್ರೌಪದಿ ಸ್ವರ್ಗಾರೋಹಣಕ್ಕೆ ಮುಂದಾಗ್ತಾಳೆ. ಆಗ ಈ ಮಕ್ಕಳು, ತಾಯಿ ನೀನಿಲ್ಲದೆ ನಾವು ಇರೋದಿಲ್ಲ, ನಮ್ಮನ್ನು ಬಿಟ್ಟು ಹೋಗಬೇಡ, ನೀನು ನಿಮ್ಮ ಜೊತೆನೇ ನಾವು ಬಂದುಬಿಡ್ತೀವಿ ಅಂತೇಳಿ, ನೀನು ಏನಾದ್ರು ಒಪ್ಪಲಿಲ್ಲ ಅಂತಂದರೆ ನಾವು ಇಲ್ಲೇ ನಮ್ಮನ್ನು ನಾವು ಕಳೆದುಕೊಂಡು, ಖಡ್ಗಗಳಿಂದ ನಮ್ಮನ್ನು ನಾವು ಕಳೆದುಕೊಂಡು ಸತ್ತೋಗ್ತೀವಿ ಅಂತ ಹೇಳ್ಬಿಟ್ಟು ಅವರು ಕಳೆದುಕೊಂಡು ತಮ್ಮ ಎದೆನ ಸೀಳಿಕೊಂಡು ಕಳೆದುಕೊಂಡು ಸಾಯೋದಕ್ಕೆ ಮುಂದಾಗ್ತಾರೆ. ಆಗ ಆ ತಾಯಿ ಅಭಯ ನೀಡಿ, ನೀವು ನಿಶ್ಚಿಂತೆಯಿಂದಿರಿ, ನೀವು ಭೂಲೋಕದಲ್ಲೇ ಇರಬೇಕು, ಭೂಲೋಕದಲ್ಲಿ ನೀವು ಮಾನವ ಕಲ್ಯಾಣ ಮಾಡಬೇಕು, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮಾಡಬೇಕು. ಹಾಗಾಗಿ ನೀವು ಅದಕ್ಕೋಸ್ಕರ ನಿಮ್ಮನ್ನು ನಾನು ಸೃಷ್ಟಿ ಮಾಡಿದ್ದೀನಿ ಅಂಥೇಳಿ, ಕೊನೆಗೆ ನಾನು ವರ್ಷದಲ್ಲಿ 3 ದಿನ ನಿಮ್ಮ ಜೊತೆಯಲ್ಲಿರ್ತೀನಿ, ಸದಾ ನಿಮ್ಮನ್ನು ನಾನು ಕಾಪಾಡ್ತೀನಿ, ನಿಮ್ಮ ಹಿತವನ್ನು ಬಯಸ್ತೀನಿ, ನಿಮಗೆ ಶ್ರೀರಕ್ಷೆ ಆಗಿರ್ತೀನಿ ಅಂಥೇಳಿ ಅದನ್ನೇ ಚೈತ್ರ ಪೌರ್ಣಿಮೆಯ ದಿನ ಕರಗ ನಡೀತದೆ. ಆ ಕರಗದ ಹಿಂದಿನ ದಿನ ಮತ್ತು ಕರಗ ಆದ ಮುಂದಿನ ದಿನ ಪಾಡ್ಯದ ದಿನ ಚೈತ್ರ ಪೌರ್ಣಿಮೆ ಮತ್ತು ಆ ಶುಕ್ಲ ಪಕ್ಷದ 14ನೇ ದಿನ ಚತುರ್ದಶಿ ಮತ್ತು ಶುಕ್ಲ ಪಕ್ಷ ಮುಗಿದು ಪಾಡ್ಯ ಬರುತ್ತಲ್ಲ, ಆ 3 ದಿನ ನಮ್ಮ ಸಮುದಾಯದ, ಅಂದರೆ ನಾವು ತಾಯಿಯ ವೀರಪುತ್ರರು, ವೀರಕುಮಾರರಾದಂಥ ನಮ್ಮ ಸಮುದಾಯಕ್ಕೆ ಆ ತಾಯಿ ವೀರಕುಮಾರರು ಅಡ್ಡಿಪಡಿಸಿದಾಗ, ನೀನು ಸ್ವರ್ಗಕ್ಕೆ ಹೋಗ್ಬೇಡ, ಇಲ್ಲ ನಮ್ಮನ್ನು ಕರ್ಕೊಂಡು ಹೋಗುವಂಥ ಹಠಕ್ಕೆ ಬೀಳ್ತಾರೆ. ಆ ಸಂದರ್ಭದಲ್ಲಿ ಅವರು ಆ ಖಡ್ಗಗಳಿಂದ, ಆ ವೀರಗತ್ತಿಗಳಿಂದ ತಮ್ಮನ್ನು ತಾವು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು, ಆತ್ಮಾಹುತಿ ತಾಯಿಗೋಸ್ಕರ ಕೊಟ್ಟುಬಿಡ್ತೀವಿ, ನಾವು ಬದುಕಿರೋದೇ ಬೇಡ, ನಿನ್ನ ಜೊತೆನೇ ನಮ್ಮ ಉಸಿರು ಬಂದುಬಿಡಲಿ, ನಮ್ಮ ಜೀವಗಳು ನಿನ್ನ ಜೊತೆ ಸ್ವರ್ಗಕ್ಕೆ ಹೋಗಲಿ ಅಂತ ಹಠಕ್ಕೆ ಬಿದ್ದಾಗ ಆ ಸಂದರ್ಭದಲ್ಲಿ ನಡೆದಂಥದ್ದೇ ಈ ಘಟನೆ. ಅದ್ಭುತ, ಅದ್ಭುತ. ಬಹಳ ಇದು ಕರಗಕ್ಕಿರುವಂಥ ಹಿನ್ನೆಲೆ. ಇದು ಪೌರಾಣಿಕವಾಗಿ ಕರಗಕ್ಕೆ ಯಾವ ರೀತಿ ಹಿನ್ನೆಲೆ ಇದೆ, ಯಾವ ರೀತಿ ಈ ಆಚರಣೆ ಪ್ರಚಲಿತಕ್ಕೆ ಬಂತು, ವೀರಕುಮಾರರು ಮತ್ತು ತಾಯಿ ಕೊಟ್ಟಂಥ ಮಾತು, ಪ್ರತಿ ವರ್ಷದ ಆಚರಣೆ ಹೇಗೆ ಅನ್ನೋದರ ಪೌರಾಣಿಕ ಹಿನ್ನೆಲೆ ಇದೆ. ಒಂದೊಂದು ಸಾಲಲ್ಲೂ ಎಷ್ಟು ಅದ್ಭುತವಾಗಿ ಅದನ್ನು ವಿವರಿಸ್ತಾ ಇದ್ದಿದ್ದು ನಾವು ನೋಡ್ತಾ ಇದ್ವಿ. ಇಡೀ ಬೆಂಗಳೂರಲ್ಲಿ ಕರಗದ ಸಂಭ್ರಮ ಹೇಗಿದೆ, ಯಾವ ರೀತಿ ಅದರ ಆಚರಣೆ ಪಾರಂಪರಿಕವಾಗಿ ನಡೆದುಕೊಂಡು ಬಂದಿದೆ, ಒಂದೊಂದು ಸಾಲಲ್ಲೂ ಅರ್ಥ ತುಂಬಿ ಅದನ್ನು ವಿವರಿಸುವಂತಹ ಹಾಡು ನಾವು ಈಗಷ್ಟೇ ಕೇಳ್ತಾ ಇದ್ವಿ. ಜೊತೆಗೆ ಆಚರಣೆಗಳು ಹೇಗೆ, ಯಾವ ರೀತಿಯಾದಂತಹ ಪದ್ಧತಿಗಳು ಅನ್ನೋದೆಲ್ಲವನ್ನು ಕೂಡ ತಿಳಿಸುವಂಥ ಸಾಲುಗಳು ಅದರಲ್ಲಿತ್ತು. ಇದೆಲ್ಲ ದೃಶ್ಯಗಳು ಧರ್ಮರಾಯ ಸ್ವಾಮಿ ದೇವಸ್ಥಾನದ ಸಮೀಪದಿಂದ ನಾವು ಗಮನಿಸ್ತಾ ಇರೋದು. ಬಹುತೇಕ 1:30 ಅಥವಾ 2 ಗಂಟೆ ಆಸುಪಾಸಿಗೆ ಹೂವಿನ ಕರಗದ ಉತ್ಸವ ಆರಂಭ ಆಗಬಹುದು ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂಥ ಮಾಹಿತಿ. ಇದರ ಮಧ್ಯದಲ್ಲಿ ದೇವಸ್ಥಾನದ ಸಮೀಪ ಆಚರಣೆಗಳು ಒಂದೊಂದಾಗಿ ಜರುಗ್ತಾ ಇದೆ. ಮನೋಹರ್ ಸರ್, ನೀವು ಹೇಳ್ತಾ ಇದ್ರಿ, ಜೊತೆಗೆ ಆ ಪೌರಾಣಿಕ ಕಥೆಗೆ ಸಂಬಂಧಪಟ್ಟ ಹಾಗೆ ನಾನು ಮಾತಾಡಬೇಕು ಕೆಲವೊಂದು ವಿಚಾರ ಅನ್ನೋದು ಹೇಳ್ತಾ ಇದ್ರಿ, ಹೇಳಿ. ಇದು ಯಾವ
ಯಾವ ರೀತಿಯಾಗಿ ನಾವು ಈಗ ಮಹಾರಾಜರು ಕೊಡ್ಬೋದು ಅನ್ನೋದು ಹೌದು, ಅದೊಂದು ವಿಚಾರ. ಅದೊಂದು ವಿಚಾರ. ಹಾಗೆ ಆ ಶಕ್ತಿನ ನೋಡಿ ಮಹಾರಾಜರು ಕೊಟ್ಟರು ಅನ್ನೋದು. ಹಾಂ. ಎರಡನೇ ವಿಚಾರ ಬಂದರೆ ಹಿಂದೂ ಮುಸಲ್ಮಾನರು ಭಾವೈಕ್ಯತೆ ಪೂರ್ವದಿಂದಲೂ ಇದೆ, ಮಧ್ಯದಲ್ಲಿ ಬಂದಿರೋದೇನಿಲ್ಲ, ಪೂರ್ವದಿಂದಲೂ ಇದೆ. ಅವ್ರು ಕರಗಶಕ್ತಿಯೋತ್ಸವ ಮಾಡೋ ಮಸ್ತಾನ್ ಸಾಬ್ ದೇವಸ್ಥಾನ ಅಂತಂದರೆ ಅಲ್ಲಿ ಆ ಕಡೆಯಿಂದ ಬರೋದು ರೂಟ್ ಇದೆ, ಚಿಕ್ಕಪೇಟೆಯಿಂದ ಬರೋ ರೂಟ್, ಬಳೆಪೇಟೆ ಚಿಕ್ಕಪೇಟೆಯಿಂದ ಬರೋ ರೂಟ್ನಲ್ಲಿ ಆ ಮಸ್ತಾನ್ ದೇವಸ್ಥಾನದಲ್ಲೇ ಬರಬೇಕು. ಆ ಕಾಲದಲ್ಲಿ ಆ ತೌಕಲ್ ಮಸ್ತಾನ್ ಅನ್ನೋರು ಅಲ್ಲಿ ಪೂಜಾರಿ. ಹಿಂದೂ ದೇವರನ್ನು ಒಳಗೆ ಬಿಡೋಕ್ಕಿಲ್ಲ ಅಂತ ಅಂದ್ಬಿಟ್ಟು ಸರಪಣಿ ಹಾಕಿ ಗಲಾಟೆ ಮಾಡಿ ಕಳಿಸ್ಬಿಡ್ತಾರೆ. ಯಾವಾಗ ಇದು ಸುಮಾರು ಅನ್ನೋದೇನಾದರೂ ಉಲ್ಲೇಖ? ತೌಕಲ್ ಮಸ್ತಾನ್ ಅದು 200 ಚಿಲ್ಲರೆ ವರ್ಷ ಆಗಿದೆ, ಸುಮಾರು ಒಂದು 200 ವರ್ಷ ಆಗಿದೆ. ಆವಾಗ ನೆಕ್ಸ್ಟ್ ಬರೋ ವರ್ಷದಲ್ಲಿ ಏನು ಮಾಡಿದ್ದಾರೆ, ಖರ್ಗನ ಬರೋದಕ್ಕೆ ಬಿಡಬಾರ್ದು ಅನ್ನೋದಕ್ಕಿಂತ ಇತಿಹಾಸ ನಮ್ಗೆ ಗೊತ್ತಿರೋದು, ಎಲ್ಲಿ ಲಿಪಿಗಳಿಲ್ಲ, ಸರಪಣಿನಲ್ಲಿ ಕಟ್ಟಿರ್ತಾರೆ ಯಾವುದೋ ಬಾಗಿಲನ್ನು. ಆವಾಗ ಬಾಗಿಲಿನಲ್ಲಿ ಸರಪಣಿನಲ್ಲಿ ಕಟ್ಟಿರುವಾಗ ಕರಗಶಕ್ತಿಯೋತ್ಸವ ಅದ್ರ ಮುಂದೆ ಬರೋವಾಗ ಅದು ದರ್ಗಾ ಮುಂದೆ ಹೋಗಿ ನಿಂತ್ಕೊಳ್ಳೋಂಥ ಸಂದರ್ಭ ಬರೀ ನಿಂತ್ಕೊಂಡಿದ್ದೆ ಅಷ್ಟೇ, ಹಲಲ್ಲೋ ಡಿ ಅಂತ ಬದುಕೊಳ್ಳೋ ಅಷ್ಟರಲ್ಲಿ ಆ ಸರಪಣಿಗಳನ್ನೇ ಒಡೆದು ಚೂರಾಗಿ ಬಾಗಿಲು ತೆಗೆದಿರೋದು ಒಟ್ಟು. ಇದು ಒಂದು ಕಥೆ ಹೇಳ್ತಾರೆ. ಇನ್ನೊಂದು ಕಥೆಯನ್ನು ಹೇಳ್ತಾ ಇದ್ದಾರೆ ಅಂತಾರೆ, ತೌಕಲ್ ಮಸ್ತಾನ್ ಸಾಬಿ ಹಿಂದೆ ಬಂದಂಥವಾಗ ಜನಸಂದಣಿನಲ್ಲಿ ಮಧ್ಯದಲ್ಲಿ ಸಿಕ್ಕಾಕೊಂಡ್ರು. ಮಧ್ಯದಲ್ಲಿ ಸಿಕ್ಕಾಕೊಂಡವಾಗ ಅವರು ಜನಸಂದಣಿನಲ್ಲಿ ವಯಸ್ಸಾಗಿತ್ತು, ಕಾಲು ತುಳಿಕಕ್ಕೆ ಸಿಕ್ಕಾಕೊಂಡಿದ್ದಾರೆ. ಆ ಸಿಕ್ಕಾಕೊಂಡಿರೋವಾಗ ಅವರು ಗಾಬರಿಯಾಗಿ ಎದ್ದವಾಗ ಆತನಿಗೆ ಅವ್ಯಾಚ ಶಬ್ದನೋ ಇನ್ನೊಂದು ಮತ್ತೊಂದು ಇಲ್ಲೊಂದು ನೋವೋ ಹೇಳ್ಕೊಳ್ಳೋಂಥ ಸಂದರ್ಭದಲ್ಲಿ ಆ ಕರಗಶಕ್ತಿ ದೇವಿ ನಿಂತು ಭಂಡಾರನ ಹಾಕಿ ಅವ್ರಿಗೆ ಹಣೆಗೆ ಹಾಕಿ ಎಲ್ಲಿ ಹಣ್ಣು ಹೂವು ಏಟು ಬಿದ್ದಿತ್ತೋ ಅಲ್ಲೆಲ್ಲ ಭಂಡಾರ ಹಾಕಿರೋದು ಸಾಕ್ಷಿ ಇದೆ. ಈ ಒಂದು ವಿಚಾರದಲ್ಲಿ ಅಲ್ಲೇ ಅವ್ರಿಗೆ ತಕ್ಷಣಕ್ಕೇ ನೋವು ಪರಿಹಾರ ಆಗಿದೆ. ಆ ನೋವು ಪರಿಹಾರ ಆಗಿರೋ ಒಂದೇ ಒಂದು ಕಾರಣಕ್ಕೆ ಅವತ್ತಿಂದ ಇವತ್ತವರೆಗೂ ತೌಕಲ್ ಮಸ್ತಾನ್ ಸಾಬ್ ದೇವಸ್ಥಾನಕ್ಕೂ ಸಿಟಿ ಮಾರ್ಕೆಟ್ನಲ್ಲಿರೋ ಮಸ್ಜಿದ್ಗೂ ದರ್ಶನ ಅವರೇ ತಗೊಳ್ತಾರೆ. ಅಲ್ಲಿಗೂ ಹೋಗುತ್ತೆ. 2 ಜಾಗದಲ್ಲಿ ಹಿಂದೂ ಮುಸಲ್ಮಾನರು ಭಾವೈಕ್ಯತೆ ಇದು ಇದೆ. ಈ ಎರಡು ಯಾವ ಥರದಲ್ಲಿ ಇದೆ ಅಂತಾರೆ, ಅವರು ನಮ್ಮನ್ನು ದೇವಸ್ಥಾನಕ್ಕೆ ಇವತ್ತು ಬಂದಿರು, ಮುಸಲ್ಮಾನರು ಇವತ್ತು ಬಂದಿದ್ರು, ಕರ್ಗ ದೇವಸ್ಥಾನ ನಮ್ಮ ದೇವಸ್ಥಾನಕ್ಕೆ ಬರಬೇಕು ಅಂತ ಒಂದು 10 ಜನ ಮೂಲಿಗಳು ಸಂಜೆ ಬಂದು ಪೂಜಾರಿನ ಕೇಳಿಕೊಂಡು ಹೋಗಿದ್ದಾರೆ. ನಾವು ಹೋಗಿದ್ದೆ, ಅವ್ರಿಗೆ ಒಂದು ಲೆಟ್ರ್ ಕೊಟ್ಟು ನಮ್ಮ ಸಂಪ್ರದಾಯ ದಿವಸ ಇಷ್ಟನೇ ತಾರೀಕು ಮೊದಲು ಇದೆಲ್ಲ ನಡೆಯುತ್ತೆ, ಅವರು ಬಂದು ಕರೆದು ಹೋಗೋದು, ಆಹ್ವಾನ ಕೊಟ್ಟು ಹೋಗೋದು, ಅದು ಅವಾಗಿಂದನೂ ನಡ್ಕೊಂಡು ಬರ್ತಾ ಇತ್ತು. ಆವಾಗಿಂದ ಬಾಂಧವ್ಯ ನಮ್ಮಲ್ಲಿ ಎಲ್ಲೂ ಕೂಡ ಇಲ್ಲ, ಬಿರುಕು ಅನ್ನೋದೇನಿಲ್ಲ ಇಲ್ಲ. ನೋಡಿ ಯಾವುದಾದ್ರು ನೋಡಿ, ಆ 200 ವರ್ಷದ ಇತಿಹಾಸನೇ ತಗೊಳ್ಳಿ, 400 ವರ್ಷದ ಇತಿಹಾಸನೇ ತಗೊಳ್ಳಿ, ಹಿಂದೂ ಮುಸಲ್ಮಾನರಿಗೆ ಜಾತಿ ಬಂದರೂ ಕೂಡ ಈ ಕರಗಶಕ್ತಿಯೋತ್ಸವ ಸಂದರ್ಭದಲ್ಲಿ ಆಗಲಿ, ಮುಸಲ್ಮಾನರ ಶಕ್ತಿಯೋತ್ಸವ ಸಂದರ್ಭದಲ್ಲಿ ಆಗಲಿ, ನಮ್ಮಲ್ಲಿ ಅವ್ರಿಗೆ ಯಾವುದಾದ್ರು ಒಂದೇ ಒಂದು ಗಲಾಟೆ ನಿರ್ದೇಶನ ತೋರಿಸ್ತು ಇರೋದೇನಾದ್ರು ಇತಿಹಾಸದಲ್ಲಿ ಯಾವುದಾದ್ರು ಒಂದು ಎಲ್ಲೂ ಇಲ್ಲ. ಇದು ನಮ್ಮ ಭಾವೈಕ್ಯ, ಹಿಂದೂ ಮುಸಲ್ಮಾನರ ಭಾವೈಕ್ಯ. ಅವರು ಮೊಹರಂ ಸಮಯದಲ್ಲಿ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ. ಹೌದು, ನಮ್ಮ ದೇವಸ್ಥಾನಕ್ಕೆ ಬಂದು 3 ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇಷ್ಟು ಈ ಭಾವೈಕ್ಯತೆ ಇರೋದಕ್ಕೆ ಅಂತಂದರೆ ಈ ದೇವಿ ಯಾರಿಗೂ ಮತ ಭೇದ ಇಲ್ಲ. ಈ ದೇವಿ ಹತ್ರ ಬರೀ ನಮ್ಮ ವನ್ಯಕುಲ ಕ್ಷತ್ರಿಯ ತಿಗಳರಿಗೆ ಅಲ್ಲ ದೇವಿ. ನಮಗೆ ಆರಾಧನೆ ಮಾಡೋದಕ್ಕೆ ಸಂಪ್ರದಾಯದಿಂದ ಕಷ್ಟಜೀವಿಗಳು, ಶ್ರಮಜೀವಿಗಳು, ಭಕ್ತಿಜೀವಿಗಳು ಏನೇ ಹೊರಟಿದ್ರು ಕೂಡ ಭಕ್ತಿಪೂರ್ವಕವಾಗಿ ಶ್ರದ್ಧಾಭಕ್ತಿಯಿಂದ ಮಾಡ್ತಾರೆ ಅನ್ನೋ ಒಂದೇ ಕಾರಣದಿಂದ ಈ ತಿಗಳರ ವನ್ಯಕುಲ ಕ್ಷತ್ರಿಯಕ್ಕೆ ಸಿಕ್ಕಿದೆ ಅಂತ ನಾನು ಈ ಸಮಯದಲ್ಲಿ ಸಮಾಜಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ಭಕ್ತಿ ನೋಡಿ ಬೇರೆ ಕಡೆ ಮಾಡಲ್ಲ. ಹೌದು ಹೌದು, ಬೇರೆ ಕಡೆ ಗಮನಿಸಕ್ಕೆ ಹೋದರೆ ಬೇರೆ ಕಡೆ ಮಾಡಲ್ಲ. ಅವ್ರ ಪ್ರಯತ್ನಗಳು ಮಾಡ್ತಾನೆ ಇದ್ದಾರೆ. ಅವ್ರು ಮಾಡಲ್ಲ ಅಂತ ಬರಲ್ಲ ಅಂತ ನಾವೇನೋ ಅದನ್ನು ಅಪವಾದ ಆಗ್ತಾ ಇಲ್ಲ. ಅವ್ರ ಪ್ರಯತ್ನಗಳು ಮಾಡ್ತಾನೆ ಇದ್ದಾರೆ. ಆ ಜನಸಂದಣಿ, ಆ ಶಕ್ತಿ ಅಲ್ಲಿಲ್ಲ. ಅದರಿಂದ ಅಲ್ಲಿದ್ದ ತಕ್ಕಂತೆ ಅಲ್ಲಿಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಪ್ರಯತ್ನಗಳು ಇನ್ನೂ ಫಲಗೂಡಬೇಕು, ಎಲ್ಲ ಅಲ್ಲಿಗೆ ಸೇರಬೇಕು. ಯಾಕಂದರೆ ಇಲ್ಲಿ ಬೆಂಗಳೂರು ಸುತ್ತಮುತ್ತ ನಮ್ಮ ಸಮಾಜದವರು ಇದ್ದಾರೆ. ನಮ್ಮ ಸಮಾಜದವರು ಎಲ್ಲೆಲ್ಲಿ ಇದ್ದಾರೋ ಅಲ್ಲೆಲ್ಲ ನಾವು ಅಲ್ಲಿ ಹೋದರೆ ರಶ್ ಇರ್ತದೆ, ಮಾಡ್ತದೆ ಅಂತ ಅವ್ರ ಕರಗಶಕ್ತಿಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು 2 ಬಂದು ಒಂದು ಶಕ್ತಿ ದೇವತೆದು ಸಮಾಜಕ್ಕೆ ಕೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ. ಇನ್ನೊಂದು 3ನೇದು ಇದಕ್ಕಿಂತ ದೊಡ್ಡ ವಿಚಾರ ಹೇಳಬೇಕು ಅಂತಂದರೆ, ನಾನು ಅಂದರೆ ಇದಕ್ಕೆ ಒಂದು ಪ್ರಸ್ತುತ ಅನಿಸೋದು ಗೋವಿಂದರಾಜ್ ಸರ್ನ ಕೇಳ್ತೀನಿ. ನಾವು ನೋಡ್ತೀವಿ ಸರ್, ಬಹಳ ಉದಾಹರಣೆಗಳು ನೋಡ್ತೀವಿ. ಎಲ್ಲೋ ಕಲ್ಲು ತೂರಾಟ ಆಯಿತು, ಗಣೇಶನ ಮೆರವಣಿಗೆ ಹೋಗುವಾಗ ಇನ್ನೇನೋ ಆಯಿತು,
ಕೋಮು ಗಲಭೆಗಳು ಹೀಗೆಲ್ಲ ನೋಡ್ತೀವಿ. ಎಲ್ಲಿಗೆ ಹೋಗ್ತಾ ಇದೆ ಸಮಾಜ, ಭವಿಷ್ಯ ಏನು ಅನ್ನುವಂಥ ಆತಂಕಗಳ ಮಧ್ಯೆ ಈ ಕರಗದಲ್ಲಿ ನಮಗೆ ಸಾಮರಸ್ಯತೆ, ಏಕತೆಗೆ ಸಿಗುವಂಥ ಸಂದೇಶ, ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡ್ಬಿಟ್ರೆ, ಇದರ ಹಿನ್ನೆಲೆ ತಿಳ್ಕೊಂಡ್ಬಿಟ್ರೆ ಅದೆಲ್ಲದಕ್ಕೂ ಉತ್ತರ ಸಿಕ್ಕಿದಾಗ ಅಂತ. ಅದು ನೋಡಿ, ಧರ್ಮಗಳನ್ನೆಲ್ಲ ಮನುಷ್ಯ ಸೃಷ್ಟಿ ಮಾಡ್ಕೊಂಡಿದ್ದಾನೆ. ದೈವ ಸೃಷ್ಟಿ ಮಾಡಿರ್ತಕ್ಕಂಥ ಧರ್ಮ ಒಂದೇ ಒಂದು, ಅದೇ ಮಾನವ ಧರ್ಮ. ಈ ಮನುಷ್ಯರು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಧರ್ಮಗಳು ಒಂದಕ್ಕೊಂದು ಬಡದಾಡ್ತವೆ. ನನ್ನ ಧರ್ಮ ಶ್ರೇಷ್ಠ, ನನ್ನ ಧರ್ಮದ ರೀತಿ ನೀತಿ ವಿಚಾರ ಇವೇ ಶ್ರೇಷ್ಠ, ನನ್ನ ಧರ್ಮದ ಮುಂದೆ ನಿನ್ಯಾವ ಧರ್ಮ, ಇಂಥ ಭಾವನೆಗಳು ಮತ್ತು ಅಲ್ಲಿ ಲಾಭದ ಲೆಕ್ಕಾಚಾರಗಳು ಬೇರೆ ಇರ್ತವೆ. ಹೌದು ಹೌದು. ಕೆಲವು ಧರ್ಮೀಯರಿಗೆ ಇನ್ನೊಂದು ಧರ್ಮದಿಂದ ಲಾಭ ಇರಲ್ಲ, ಇನ್ನೊಂದು ಧರ್ಮದ ಮತ್ತೊಂದು ಧರ್ಮೀಯರಿಂದ ಲಾಭ ಇರೋದಿಲ್ಲ. ಇದರ ಮಧ್ಯೆ ರಾಜಕೀಯ ಬೇರೆ ಬಂದು ಒಳಗೆ ನುಸುಳ್ಬಿಟ್ರೆ, ರಾಜಕೀಯ ಅಲ್ಪ ಸ್ವಲ್ಪ, ಆದರೆ ಲಾಭ. ಉದಾಹರಣೆಗೆ ಈಗ ಯಾವುದು ಇರಾನಲ್ಲಿ ನಡೀತಾ ಇದೆ, ಅಲ್ಲಿ ಲಾಭದ ಕಣ್ಣು ಎಲ್ಲಿದೆ, ಯಾವುದ್ರ ಮೇಲಿದೆ? ಕ್ರೂಡ್ ಆಯಿಲ್ ಮೇಲಿದೆ. ಆ ಕ್ರೂಡ್ ಆಯಿಲು ತಾನು ಹೇಳಿದ ರೀತಿಯೇ ನಾನು ಹೇಳ್ದವ್ರಿಗೆ ಮಾರಾಟ ಮಾಡಬೇಕು, ನಾನು ಹೇಳಿದಷ್ಟಕ್ಕೆ ಮಾಡಬೇಕು ಅಂತಕ್ಕಂಥ ಹುನ್ನಾರ ಅಮೇರಿಕ ನಡೆಸ್ತಾ ಇದೆ. ಆ ಒಂದೇ ಉದ್ದೇಶದಿಂದ ಇದು ಅವರು ಜಗತ್ತನ್ನೇ ಸುಟ್ಟು ಹಾಕೋ ಅಷ್ಟು ಅವರು ಅಣುಬಾಂಬನ್ನು ಇಟ್ಕೊಂಡಿದ್ದಾರೆ. ಆದರೆ ಇರಾನ್ನವರು ಅಣು ಪ್ರಕ್ರಿಯೆ ನೀವು ಮುಂದುವರಿಸಬಾರ್ದು, ನೀವು ಅಣುಬಾಂಬು ತಯಾರಿಸಬಾರ್ದು ಅಂತಕ್ಕಂಥ ಒತ್ತಡವನ್ನು ಹೇಳ್ತಾರೆ. ಇದು ಲಾಭ. ಮೂಲ ಅಲ್ಲೇ ಧರ್ಮಕ್ಕೆ ಹೋಗುತ್ತೆ. ಅವರ ಕ್ರಿಶ್ಚಿಯಾನಿಟಿ, ಇವರು ಇಸ್ಲಾಂ. ಆ ಧಾರ್ಮಿಕ ಸಂಘರ್ಷ ಇದೆಯಲ್ಲ, ನನ್ನ ಪ್ರಕಾರ ಎಲ್ಲ ಧರ್ಮಗಳು ಹಳಿಸಿ ಹೋಗ್ಬೇಕು. ಯಾವ ಧರ್ಮಗಳು ಮನುಷ್ಯ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಧರ್ಮ ಪ್ರಪಂಚದಲ್ಲಿರಬಾರ್ದು. ನಾವು ಏನು ಕರ್ಮ ಮಾಡಿದ್ದೀವಿ? ಸೃಷ್ಟಿ ನಮ್ಮನ್ನು, ಮನುಷ್ಯರನ್ನು ಸೃಷ್ಟಿ ಮಾಡಿದೆ. ಆ ಮನುಷ್ಯ ಯಾವತ್ತು ಸೃಷ್ಟಿ ಆದನೋ ಅವತ್ತೇ ಮಾನವ ಧರ್ಮನೂ ಸೃಷ್ಟಿ ಮಾಡಿದ್ದಾನೆ. ಯಾರು? ಭಗವಂತ ಅಂತ ನಾವು ಹೇಳ್ತೀವಲ್ಲ ಎಲ್ಲ ಧರ್ಮೀಯರು. ಆ ಭಗವಂತ ಮನುಷ್ಯನ ಸೃಷ್ಟಿ ಮಾಡೋದಕ್ಕೆ ಮನುಷ್ಯನಿಗೆ ಬೇಕಾದಂಥ ಧರ್ಮನ ಅವತ್ತೇ ಅವನು ಸೃಷ್ಟಿ ಮಾಡಿದ್ದಾನೆ. ಈ ಮನುಷ್ಯರು ಸೃಷ್ಟಿ ಮಾಡಿಕೊಂಡಂಥ ಧರ್ಮಗಳಿಂದ ದಿನನಿತ್ಯ ಬಡದಾಟ, ರಕ್ತ ಚೆಲ್ಲಾಟ, ಪ್ರಾಣ ಕಳೆಯೋದು, ಮಾನ ಕಳೆಯೋದು ಯಾರಿಗ್ರಿ ಬೇಕು? ಹೌದು. ಮಣಿಪುರದಲ್ಲಿ ನಡೆದಂಥದ್ದು ಇಡೀ ಜಗತ್ತು ತಲೆ ತಗ್ಗಿಸ್ತಕ್ಕಂಥ ದೃಶ್ಯಗಳು ನಾವು ನೋಡಿದ್ವಿ. ಬೆತ್ತಲೆ ಮಾಡಿ ಓಡಿಸ್ತಾರೆ, ಬೆಂಕಿ ಹಚ್ಚಿ ಕೊಲ್ತಾರೆ. ಈ ಧರ್ಮಗಳ ಸಂಘರ್ಷದಿಂದ ನಾವ್ಯಾಕೆ ಮಾನ ಕಳ್ಕೋಬೇಕು? ನಾವ್ಯಾಕೆ ಪ್ರಾಣ ಕಳ್ಕೋಬೇಕು? ನಾವ್ಯಾಕೆ ತಂದೆ ತಾಯಿನ ಕಳ್ಕೋಬೇಕು? ಮಕ್ಕಳನ್ನ ಕಳ್ಕೊಂಡು ತಂದೆ ತಾಯಿ ಯಾಕೆ ಅನಾಥರಾಗಬೇಕು? ಈ ಧರ್ಮಗಳು ಯಾಕೆ ಬೇಕು? ಈ ದ್ರೌಪದಿಯ ಆರಾಧನೆ ಇದೆಯಲ್ಲ, ಮಾನವ ಧರ್ಮದ ಆರಾಧನೆ. ಅದು ಮಾನವ ಧರ್ಮದ ನೆಲೆಗಟ್ಟಿನಲ್ಲಿ ನಡೀತಾ ಇರ್ತಕ್ಕಂಥದ್ದೇ ಕರಗ ಮಹೋತ್ಸವದ ಆರಾಧನೆ. ಇಲ್ಲಿ ಯಾವ ಧರ್ಮದವ್ರನ್ನೂ ಬಿಟ್ಟಿಲ್ಲ, ಯಾವ ಜಾತಿಯವ್ರನ್ನೂ ಬಿಟ್ಟಿಲ್ಲ. ಅಲ್ಲಿ ಅವ್ರ ಹುಡುಗನ ಹೆಸರೇನು, ಆ ಧ್ವಜ ಇಟ್ಕೊಳ್ತಾ ಇದ್ನಲ್ಲ, ಮುಸಲ್ಮಾನು. ಆತನಿಗೆ ಶಕ್ತಿ ಇಲ್ಲ ರೀ. ಇವತ್ತು 16 ವರ್ಷ ನಮ್ಮ ಕರಗ ಮಹೋತ್ಸವಕ್ಕೆ ಇರತಕ್ಕಂಥ ಧ್ವಜವನ್ನು ಹಿಡ್ಕೊಂಡು ಆತ ಈ ಎಲ್ಲ ಕಾರ್ಯದಲ್ಲೂ ಓಡಾಡಿದ್ದಾನೆ. ಎಲ್ಲ ಕಾರ್ಯದಲ್ಲೂ ಓಡಾಡಿದ ಮುಸಲ್ಮಾನ, ಮುಸ್ಲಿಂ ವ್ಯಕ್ತಿ. ಅವನಿಗೆ ಆ ದೇವ್ರು ಏನು ಸಂಕಲ್ಪ ಮಾಡಿರ್ಬೋದು? ಇಸ್ಲಾಮಲ್ಲಿ ವಿರುದ್ಧ, ಹೌದು. ವಿಗ್ರಹಾರಾಧನೆ ವಿರುದ್ಧ, ಹೌದು. ಈ ವಿಗ್ರಹಾರಾಧನೆಗೆ ಸಂಬಂಧಪಟ್ಟಂಥ ಧಾರ್ಮಿಕ ವಿಧಿವಿಧಾನಗಳು, ಪೂಜಾ ಕಾರ್ಯಗಳಿಗೆ ವಿರುದ್ಧ ಇಸ್ಲಾಮು. ಅವನು ಬಂದು ಆ ಸೇವೆ ಮಾಡಿದ್ದಾನೆ. ಆ ಜನ ಸಹಿಸ್ಕೊಂಡಿದ್ದಾರೆ. ವಿಗ್ರಹ ಆರಾಧಕರನ್ನ ಅವರು ಕಾಪಿರೋರ್ನ ಕೊಂದು ಬಿಡಿ ಅಂತ ಹೇಳ್ತಾನೆ. ದೇವ್ರನ್ನ ದೇವರಲ್ಲಿ ನಮ್ಮದೇ ಇರ್ತಕ್ಕಂಥವ್ರು ಅಂತಕ್ಕಂಥದ್ದು ನಿಮ್ಮ ಕುರಾನಲ್ಲಿ ಉಲ್ಲೇಖ ಆಗಿದ್ರು. ಅವೆಲ್ಲವನ್ನೂ ಮೀರಿದ ಒಂದು ಧರ್ಮ ಅಂದರೆ ಅದು ಮಾನವ ಧರ್ಮ. ಆ ಮಾನವ ಧರ್ಮದ ನೆಲೆಗಟ್ಟಿನಲ್ಲೇ ಆ ಮುಸಲ್ಮಾನ ಆ ಧ್ವಜ ಹೊತ್ತಿರೋದು. ಆ ಮಾನವ ಧರ್ಮದ ನೆಲೆಗಟ್ಟಿನಲ್ಲೇ ತೌಕಲ್ ಮಸ್ತಾನ್ ಸಾಬಿ ಮಸೀದಿಯಲ್ಲಿ ಇವತ್ತು ಆ ದರ್ಗಾದಲ್ಲಿ ಮಾನವ ಸಂಬಂಧಗಳು ಮಿಲನ ಆಗುತ್ತೆ. ಅದು ಕರಗದ ಮಹಿಮೆ. ಕರಗ ಮಾನವ ಧರ್ಮಗಳ, ಜಾತಿಗಳ ಸಮ್ಮಿಲನ, ಭ್ರಾತೃತ್ವ, ತಾಯಿ ಮಕ್ಕಳ ಸಂಬಂಧವನ್ನು ವೃದ್ಧಿಸೋದು, ಸೃಷ್ಟಿಸೋದು, ಅದನ್ನು ಸ್ಥಿರಗೊಳಿಸ್ತಕ್ಕಂಥ ಆಚರಣೆ
ಅದು ಕರಗಾಚರಣೆ. ಆ ಕರಗ ಆಚರಣೆ ನಿಜವಾಗ್ಲೂ ಬೆಂಗಳೂರಿಗರು ಕೊಡ್ತಕ್ಕಂಥ ಕರಗಾಚರಣೆ ವಿಶ್ವಮಾನ್ಯವಾದ್ದು, ಅದು ಹೆಮ್ಮೆ ಪಡುವಂಥದ್ದು. ನೀವೇನು ಹೇಳ್ತೀರಾ ಸರ್ ಈ ವಿಚಾರಗಳು? ಸರ್, ಈ ವಿಚಾರದಲ್ಲಿ ಹೇಳಿರೋ ವಿಚಾರದಲ್ಲೆಲ್ಲ ಮಾನವ ತಿಳ್ಕೊಂಬಿಟ್ರೆ ಯಾವುದು ಸಂಬಂಧ ಬರೋದಿಲ್ಲ. ನಾನು ದೊಡ್ಡವನು, ನೀನು ದೊಡ್ಡವನು, ಇನ್ನೊಬ್ಬರನ್ನ ಹಾಳು ಮಾಡಬೇಕು, ಇನ್ನೊಬ್ಬರನ್ನ ಕೆಟ್ಟ ಮಾಡಬೇಕು ಅಂದವರು ಯಾರೋ ಇವತ್ತವರೆಗೂ ಮುಂದೆ ಬಂದಿಲ್ಲ, ಯಾವ ಸಮುದಾಯದಲ್ಲೂ ಬಂದಿಲ್ಲ. ಆ ರೀತಿಯಾಗಿ ಸಮುದಾಯಗಳು ಮರೆತರೆ, ಸ್ವ ಇಚ್ಛೆಯಿಂದ ಮರೆತರೆ, ಭೇದ ಭಾವವನ್ನು ಮರಿಬೇಕು. ಭೇದ ಭಾವವನ್ನು ಮರೆತರೆ ಎಲ್ಲನೂ ಶಾಶ್ವತವಾಗಿ ನಡೀತದೆ. ಇವಾಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಚೌಕಲ್ ಮಸಾಲ ಸಬ್ ದೇವಸ್ಥಾನನೇ ತೊಗೊಳ್ಳಿ. ಅವ್ರಲ್ಲಿ ಕರ್ಗ ನಮ್ಮನ್ನು ಬರ್ತದಂದರೆ, ನಮ್ಮ ಕರ್ಗದಲ್ಲಿ ಹೆಂಗೆ ಆ ವಿಜೃಂಭಣೆಯಿಂದ ಅಲಂಕಾರ ಮಾಡ್ತಿರೋ, ಕರ್ಗ ಶಕ್ತಿ ದಿವಸನ ಅವ್ರು ಹಂಗೆ ಅಲಂಕಾರ ಮಾಡ್ತಾರೆ. ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ತೀವಿ, ಅಣ್ಣಮ್ಮನ ದೇವಸ್ಥಾನದಲ್ಲಿ ಕೂಡ ಇದೇ ಥರ ಅಲಂಕಾರ ಮಾಡ್ತಾರೆ. ಅದು ಏನಕ್ಕೆ ಅಂತಂದರೆ 4 ಮೂಲೆ 4 ದಿಕ್ಕುಗಳಲ್ಲಿ ಎಲ್ಲರಿಗೂ ದರ್ಶನ ಕೊಡಬೇಕು ಅನ್ನೋ ಒಂದು ಈ ಆದಿಶಕ್ತಿದು ಮಹಿಮೆ ಇದೆಯಲ್ಲ, ಅದು ಕೊಡ್ತಕ್ಕಂಥದ್ದು ಕಾಪಾಡ್ಕೊಂಡು ಬಂದಿರೋದೇ ಇವತ್ತಿನ ದಿವಸ. ಇದು ಇವಾಗ ಉದಾಹರಣೆಗೆ ಹೇಳ್ಬೇಕಾದ್ರೆ, ಇವಾಗ ಗೋವಿಂದರಾಜು ನಮ್ಮ ಸ್ನೇಹಿತರು ಹೇಳದೇ ಇರೋ ಪ್ರಕಾರವಾಗಿ ಮುಸಲ್ಮಾನರಲ್ಲಿ ಜಾತಿ ಬರೋದೇ ಅಲ್ಲದವಾಗ ಮಂಗಳಾರತಿನೇ ಒಬ್ಬೊಬ್ಬರು ತಗೊಳ್ಳೋದಿಲ್ಲ. ಬರ್ತಾರೆ ದೇವಸ್ಥಾನಕ್ಕೆ, ರಾಜಕಾರಣಿಗಳಾಗಿ ಬರ್ತಾರೆ, ನಾ ಎಲ್ಲ ತೊಗೊಳ್ತಾರೆ, ದೇವಸ್ಥಾನಕ್ಕೆ ಬಂದರೆ ಹಿಂದೆ ಇರ್ತಾರೆ, ಮುಟ್ಟಲ್ಲ. ಬಂದಿದ್ದೆ ಬಂದಿದ್ದೆ ಅನ್ಸ್ಕೊಳ್ತಾರೆ. ನಮ್ಮಲ್ಲಿ ಅದೇ ಹಿಂದೂ ಧರ್ಮದವ್ರು ಏನಾದ್ರು ಮಸೀದಿಗಳಿಗೆ ಅಲ್ಲೇನಾದ್ರು ಅವ್ರೇನಾದ್ರು ಕೊಟ್ಟರೆ ಅವ್ರಿಗೆ ಇದು ಮಾಡಿಬಿಟ್ಟು ತಿಂತಾರೆ. ಅವಾಗ ಎಲ್ಲಿ ಎಷ್ಟೊಂದು ವ್ಯತ್ಯಾಸ ನೋಡಿ. ಅವರು ಅವ್ರ ಧರ್ಮನ ಕಾಪಾಡೋದಕ್ಕೆ ಅವ್ರು ಮಾಡ್ತಾರೆ, ಇವರು ನಮ್ಮ ಧರ್ಮ ನಮ್ಮ ಸ್ನೇಹಿತ ಬೇಕು ಅನ್ನೋದು ತಿಂತಾರೆ. ಅದನ್ನು ಹೋಗಬೇಕು. ಎರಡೂ ಇದೆಲ್ಲ ಭೇದ ಭಾವ, ಎಲ್ಲ ಮನೋಭಾವ ಒಂದೇ ಆಗಬೇಕು. ಎಲ್ಲ ಮನೋಭಾವ ಒಂದೇ ಆಗಬೇಕು. ಮನೋಭಾವ ಒಂದೇ ಆದಂಥ ಸಂದರ್ಭ ಬಂದವಾಗ ಮಾತ್ರ ಈ ಗಲಭೆಗಳು ಇದುಗಳು ಹೇಳೋದಕ್ಕೆ ಹೋದರೆ ನಮಗೆ ಸಂಬಂಧ ಇಲ್ಲದೆ ಇರೋದು ಎಲ್ಲ ದೇಶದ ಪ್ರಪಂಚದ ಮಾತಾಡೋದ್ರೆಲ್ಲ ಅರ್ಥ ಇರಲಿಲ್ಲ. ಅವ್ರಿಗೆ ಮುಟ್ಟೋದೂ ಇಲ್ಲ. ನಾವಿವಾಗ ಮಾತಾಡೋದು ಮುಟ್ಟೋದೂ ಇಲ್ಲ. ನಾವು ತಿಳ್ಕೊಳ್ಬೇಕು, ಪ್ರಚಾರ ಆಗಬೇಕು. ಅದು ಪ್ರಚಾರ ಆದರೆ ಒಲಿತು ಅಂತ ನಾವು ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಾನು 2 ಭಾಗ ಹೇಳಿದ್ದೀನಿ. ಹೌದು, 2 ವಿಚಾರಗಳು ಹೇಳಿ. 2 ವಿಚಾರವಾಗಿ 3ನೇ ವಿಚಾರ ಮುಖ್ಯ ಆಗುತ್ತೆ. ಈ ಕರ್ಗ ಶಕ್ತಿಗೆ ಎಷ್ಟು ಪ್ರಾತಿನಿಧ್ಯ ಬಂದಿದೆ ಅನ್ನೋದು 800, 900, 1000 ವರ್ಷಗಳ ಇತಿಹಾಸ ಅಂತಂದರೆ ಇದು 3ನೇ ವಿಚಾರದಲ್ಲಿ ಪ್ರಮುಖವಾಗಿ ವಿಚಾರ. ಇದು 3ನೇ ವಿಚಾರ ಏನು. ಓಕೆ ಸರ್, ಅಂದರೆ ಒಂದಷ್ಟು ದೃಶ್ಯಗಳು ಸಿಕ್ಕಿದೆ, ಅದನ್ನು ನೋಡಿ ಬಂದ್ಬಿಟ್ಟು ಮಾತು ಮುಂದುವರಿಸೋಣ.